ನಮಸ್ಕಾರ, ಚಾನೆಲ್ 9 ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಈಗ ಹೆಡ್ಲೈನ್ಸ್. ಮನೆಯಲ್ಲಿ ಯಾರು ಇಲ್ಲದನ್ನ ಕನ್ಫರ್ಮ್ ಮಾಡ್ಕೊಂಡ್ರು. ಮರೀಲ್ನ ವಿಠಲ್ ರೈ ಅವರ ಮನೆಗೆ ಕನ್ನ ಹಾಕಿದ್ರು. ನಗದು ಚಿನ್ನಾಭರಣ ಸಹಿತ ಕಾರನ್ನು ಕಳವುಗೈದು ಪರಾರಿಯಾದ್ರು. ಬಿಜೆಪಿಯನ್ನ ಕಾಡ್ತಿದೆ. ಹಲವು ನಾಯಕರನ್ನ ತುಳಿದ ಶಾಪ. ಕಳಂಕಿತ ಪಕ್ಷದಲ್ಲಿ ನಾನಿಲ್ಲ ಅನ್ನೋದೇ ತೃಪ್ತಿ. ಮಂಗಳೂರಿನಲ್ಲಿ ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ. ಪವಿತ್ರ ಕ್ಷೇತ್ರದಲ್ಲಿ ಭುಗಿಲೆದ್ದ ಬುರ್ಖಾ ವಿವಾದ. ಸುಬ್ರಹ್ಮಣ್ಯ ಕೆಎಸ್ಎಸ್ ಕಾಲೇಜಿನಲ್ಲಿ ಬುರ್ಖಾ ನಿಷೇಧ. ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಖಾ ಕಳಚುವುದಕ್ಕೆ ವಿದ್ಯಾರ್ಥಿನಿಯರ ವಿರೋಧ. ಪುತ್ತೂರಿನ ಮರೀಲ್ನಲ್ಲಿರುವ ವಿಠಲ್ ರೈ ಅವರ ಮನೆಗೆ ಯಾರೂ ಇಲ್ಲದ ವೇಳೆ ನುಗ್ಗಿದ ಕಳ್ಳರು ಚಿನ್ನಾಭರಣ, ನಗದು ಹಾಗೂ ಸ್ಯಾಂಟ್ರೋ ಕಾರನ್ನ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮರೀಲ್ನಲ್ಲಿರುವ ವಿಠಲ್ ರೈ ಎಂಬುವವರ ಮನೆಯ ಎದುರು ಬಾಗಿಲನ್ನ ಮುರಿದು ಒಳಹೊಕ್ಕ ಕಳ್ಳರು ಕಪಾಟು ಹೊಡೆದು ಚಿನ್ನಾಭರಣ ಮತ್ತು ನಗದನ್ನ ಲೂಟಿ ಮಾಡಿ ಮನೆಯ ಎದುರಲ್ಲಿ ನಿಲ್ಲಿಸಲಾಗಿದ್ದ ಸ್ಯಾಂಟ್ರೋ ಕಾರನ್ನ ಕಳವು ಮಾಡಿದ್ದಾರೆ. ಮನೆಯ ಯಜಮಾನ ವಿಠಲ್ ರೈ ಅಸೌಖ್ಯದಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ದಾಖಲಾಗಿರುವುದನ್ನು ಅರಿತಿದ್ದ ಕಳ್ಳರು ಮನೆಗೆ ನುಗ್ಗಿ ದರೋಡೆ ಮಾಡಿರಬಹುದೆಂದು ಸಂಶಯ ವ್ಯಕ್ತವಾಗಿದೆ. ಹುಷಾರಿರಲಿಲ್ಲ, ಅದಕ್ಕಾಗಿ ನಾವು ಮಂಗಳೂರಿಗೆ ಎಜೆ ಹಾಸ್ಪಿಟಲ್ ಹೋಗಿದ್ದೆ. ಹಾರ್ಟ್ ಅಟ್ಯಾಕ್ ಆಗಿತ್ತು. ಆದುದರಿಂದ ನಿನ್ನೆ ರಾತ್ರಿ ಕಳ್ಳರು ನುಗ್ಗಿ ಒಂದು ಕಾರು ಮತ್ತು ಇತರ ಕೆಲವು ಸಾಮಾನುಗಳನ್ನು ಕೊಂಡೋಗಿದ್ದಾರೆ. ಇತರ ಚಿನ್ನ ಬೊಕ್ಕದಲ್ಲ ಸೀರೆಲ್ಲ ಕೊನುತ್ತೇರಂದೆ ಕಬಟ್ರು ಮತ್ತು ಸೀರಿಯಲ್ ತೋಜಿ ಕಾಲಿಂಡು ಸೀರಿಯಲ್ ಮತ್ತು ಕೊಂಡೋಗಿರಬಹುದು ಅಂತ ದೇವರ ಪಟವನ್ನೆಲ್ಲ ಪುಡಿ ಮಾಡಿದ್ದಾರೆ. ಮನೆಯಲ್ಲಿ ಕಳ್ಳರು ಸಿಗರೇಟು ಮತ್ತು ಜ್ಯೂಸ್ ಕುಡಿದ ಕುರುಹುಗಳು ಕೂಡ ಪತ್ತೆಯಾಗಿದ್ದು ಪುತ್ತೂರು ಎಎಸ್ಪಿ ಅನುಚೇತನ್ ರವರ ಮಾರ್ಗದರ್ಶನದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿಗೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳದವರು ಆಗಮಿಸಿದ್ದು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಸಮಿತಿ ಪುತ್ತೂರು ಇದರ ನೇತೃತ್ವದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಜನ್ಮ ದಿನಾಚರಣೆ ಹಾಗೂ ಕಾರಂತ ಪ್ರಶಸ್ತಿ ಪ್ರದಾನ ಹಾಗೂ ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಅಕ್ಟೋಬರ್ 10ರಂದು ಪರ್ಲಟ್ಕದಲ್ಲಿರುವ ಶಿವರಾಮ ಕಾರಂತ ಬಾಲವನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ಸಹಾಯಕ ಕಮಿಷನರ್ ಎಚ್ ಪ್ರಸನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪುತ್ತೂರು ಸಹಾಯಕ ಕಮಿಷನರ್ ಎಚ್ ಪ್ರಸನ್ನ, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಅಧ್ಯಕ್ಷ ಪ್ರೊಫೆಸರ್ ಎಂಎಲ್ ಸಾಮಗರು ಗೋಷ್ಠಿಯನ್ನು ಉದ್ಘಾಟಿಸಲಿದ್ದಾರೆ. ಅಪರಾಹ್ನ ಡಾ ಶಿವರಾಮ ಕಾರಂತರ ಕೃತಿ ಬೆಟ್ಟದ ಜೀವ ಆಧಾರಿತ ಚಲನಚಿತ್ರ ಪ್ರದರ್ಶನ ಮತ್ತು ಚಿತ್ರ ನಿರ್ದೇಶಕ ಪಿ ಶೇಷಾದ್ರಿಯವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದ್ದು ಯಕ್ಷರಂಗದ ಹಿರಿಯ ಕಲಾವಿದ ಎಚ್ ಮಾಧವ ನಾಯ್ಕರವರಿಗೆ ಈ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಯಕ್ಷಗಾನ ಕ್ಷೇತ್ರಕ್ಕೆ ಅದರಲ್ಲಿ ವೇಷಭೂಷಣಗಳನ್ನು ಹಾಕಿಕೊಂಡು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಂಥವರಿಗೆ ನಾವು ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಯಕ್ಷಗಾನ ಅಕಾಡೆಮಿಯವರಿಗೆ ಒಂದು ಸಂಪರ್ಕ ಮಾಡಿ ಅವರಿಂದ ಒಂದು 5 ಜನ, ಇಡೀ ರಾಜ್ಯ ಮಟ್ಟದ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥ 5 ಜನರ ಹೆಸರನ್ನು ಪಡೆದು ಅದರಲ್ಲಿ ನಾವು ಕಮಿಟಿಯವರು ಈ ಬಾರಿ ಒಬ್ಬರಿಗೆ ಫೈನಲ್ ಆಯ್ಕೆ ಮಾಡಿದ್ದೀವಿ. ಅವರು ಶ್ರೀ ಪೇತ್ರಿ ಮಾಧವ್ ನಾಯ್ಕ್ ಅಂತೇಳಿ, ಅವರು ಮೂಲತಃ ಉಡುಪಿಯವರು. 5:30 ಹೊತ್ತಿಗೆ ನಮ್ಮದು ವೇದಿಕೆ ಕಾರ್ಯಕ್ರಮ ಬಾಲವನ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದರ ಮೂಲಕ ನಮ್ಮದು ಮುಕ್ತಾಯಗೊಂಡ್ರೆ ನಂತರ ಈ ಬಾರಿ ವಿಶೇಷವಾಗಿ ಭಾವಲಹರಿ ಅಂಥೇಳಿ ಸಿದ್ದರಾಮ ಕೇಸಾಪುರ ಅಂಥೇಳಿ ಇವರು ಒಬ್ಬರು ಭಾಳ ಪ್ರಸಿದ್ಧ ಕಲಾವಿದರು. ಇವರು ಸಾಹಿತ್ಯ ಭಾವಗೀತೆಗಳ ಗಾಯನವನ್ನು ನಡೆಸಿಕೊಡ್ಲಿದ್ದಾರೆ. ಸಾಧಾರಣ 1:30ರಿಂದ 2 ಗಂಟೆಗಳ ಕಾಲ ಬೆಂಗಳೂರಿಂದ ಈ ತಂಡದವರು ನಮಗೆ ಕನ್ನಡ ಪ್ರಸಿದ್ಧ ಕವಿಗಳ ಭಾವಗೀತೆಗಳನ್ನು ಹಾಡುವವರಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕುಳ್ಳೇಗೌಡ, ಬಾಲವನ ಅಭಿವೃದ್ಧಿ ಸಮಿತಿಯ ಸದಸ್ಯ ಪ್ರೊಫೆಸರ್ ಬಿಜಿ ಸುವರ್ಣ ಉಪಸ್ಥಿತರಿದ್ದರು. ಜನಸಾಮಾನ್ಯರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆಯಲು ಕೇಂದ್ರ ಸರ್ಕಾರ ಮುಂದಾಗಿದೆ. ವರ್ಷಕ್ಕೆ 6 ಸಬ್ಸಿಡಿ ಸಹಿತ ಸಿಲಿಂಡರ್ ಇದು ಮಿತಿ ಹೇರಿದ್ದ ಕೇಂದ್ರ ಇದೀಗ ಸಬ್ಸಿಡಿ ರಹಿತ 14 ಕೆಜಿ ಸಿಲಿಂಡರ್ ಬೆಲೆಯನ್ನು ದಿಢೀರನೆ 130 ರೂಪಾಯಿಗೆ ಏರಿಸಿದೆ. ಇದುವರೆಗೆ 756 ರೂಪಾಯಿ ಇದ್ದ ಸಬ್ಸಿಡಿ ರಹಿತ ಸಿಲಿಂಡರ್ನ ಬೆಲೆಯನ್ನು 883 ರೂಪಾಯಿಗೆ ಏರಿಸಲಾಗಿದೆ. ಪ್ರತಿ ಸಿಲಿಂಡರ್ಗೆ ಗ್ರಾಹಕರು ಹೆಚ್ಚುವರಿಯಾಗಿ 130 ರೂಪಾಯಿ ನೀಡಬೇಕಾಗುವುದು. ಕುಟುಂಬವೊಂದು ಮಾರ್ಚ್ನೊಳಗೆ ಗರಿಷ್ಠ 3 ಸಿಲಿಂಡರ್ಗಳನ್ನು ಮಾತ್ರ ಸಬ್ಸಿಡಿ ಬೆಲೆಗೆ ಕೊಂಡುಕೊಳ್ಳಬಹುದಿತ್ತು.
ಮಾರ್ಚ್ ತಿಂಗಳ ಒಳಗೆ 3 ಸಿಲಿಂಡರ್ ಕೋಟಾ ಮುಗಿದು ಹೋದ್ರೆ ಆಮೇಲೆ ಖರೀದಿಸುವ ಪ್ರತಿ ಸಿಲಿಂಡರ್ಗೂ 883 ರೂಪಾಯಿ ಪಾವತಿ ಮಾಡಬೇಕು. ಇದು ದಿಲ್ಲಿಯಲ್ಲಿನ ಬೆಲೆ. ಈ ಬೆಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಇರುವುದರಿಂದ ಈ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗಲಿದೆ. ಈ ಬೆಲೆ ಅಕ್ಟೋಬರ್ 1ರಿಂದಲೇ ಜಾರಿಗೆ ಬಂದಿರುವುದರಿಂದ ಸಬ್ಸಿಡಿ ಕೋಟಾ ಮುಗಿಸಿದ ಗ್ರಾಹಕರು ಹೆಚ್ಚಿನ ಬೆಲೆ ತೆರುವುದು ಅನಿವಾರ್ಯ. ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಹೆಚ್ಚುತ್ತಿರುವ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಬೆಲೆ ಇಳಿಕೆಯಾಗುತ್ತಿರುವ ಕಾರಣ ಶೀಘ್ರವೇ ಪೆಟ್ರೋಲ್ ಬೆಲೆಯಲ್ಲಿ 1.60 ರೂಪಾಯಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಆದರೆ ಡೀಸೆಲ್ ಬೆಲೆ ಮಾತ್ರ ಮತ್ತೆ 5 ರೂಪಾಯಿ ಹೆಚ್ಚಳವಾಗುವ ಸಂಭವವಿದೆ. ಇತ್ತೀಚೆಗಷ್ಟೇ ಡೀಸೆಲ್ ಬೆಲೆಯನ್ನ ಲೀಟರ್ಗೆ 5 ರೂಪಾಯಿ ಏರಿಕೆ ಮಾಡಿ ಶಾಕ್ ನೀಡಿದ್ದ ಕೇಂದ್ರ ಸರ್ಕಾರ ಇನ್ನು ಕೆಲವೇ ತಿಂಗಳಲ್ಲಿ ಡೀಸೆಲ್ ಬೆಲೆಯನ್ನ ಮತ್ತೆ 5 ರೂಪಾಯಿ ಏರಿಸುವ ಬಗ್ಗೆ ಒಲವು ವ್ಯಕ್ತಪಡಿಸಿದೆ. ಮೂಲಗಳ ಪ್ರಕಾರ ಸೆಪ್ಟೆಂಬರ್ 16ರಿಂದಲೇ ತೈಲ ಕಂಪನಿಗಳು ಪೆಟ್ರೋಲ್ ಮಾರಾಟದಿಂದ ಲೀಟರ್ ಮೇಲೆ 2 ರೂಪಾಯಿ ಲಾಭ ಮಾಡಿಕೊಳ್ಳುತ್ತಿವೆ. ಇನ್ನು ಅಕ್ಟೋಬರ್ 1ರಿಂದ ಈ ಲಾಭಾಂಶದಲ್ಲಿ ಅಲ್ಪ ಇಳಿಕೆಯಾಗಿದ್ದು ಅದು 1.60 ರೂಪಾಯಿಗೆ ಇಳಿದಿದೆ. ಹೀಗಾಗಿ ಈ ತಿಂಗಳಿನ ಅಂತ್ಯದಲ್ಲಿ ಈ ಲಾಭವನ್ನ ಗ್ರಾಹಕರಿಗೆ ವರ್ಗಾಯಿಸಲು ತೈಲ ಕಂಪನಿಗಳು ನಿರ್ಧರಿಸಿವೆ ಎಂದು ಮೂಲಗಳು ತಿಳಿಸಿವೆ. ಆದರೆ ಅಷ್ಟರ ಒಳಗೆ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದರೆ ಬೆಲೆ ಇಳಿಕೆ ನಿರ್ಧಾರ ಮುಂದೆ ಹೋಗುವ ಸಾಧ್ಯತೆ ಇದೆ. ಕಳೆದ ಬಾರಿಯ ಏರಿಕೆಯ ಹೊರತಾಗಿಯೂ ಪ್ರತಿ ಲೀಟರ್ ಡೀಸೆಲ್ ಮೇಲೆ 14 ರೂಪಾಯಿ ಸಬ್ಸಿಡಿ ಹೊರೆ ಸರ್ಕಾರಕ್ಕೆ ಬೀಳುತ್ತಿದೆ. ಇದನ್ನ ಇನ್ನು 6 ತಿಂಗಳ ಒಳಗಾಗಿ 8ರಿಂದ 9 ರೂಪಾಯಿಗೆ ಇಳಿಸುವ ಇರಾದೆ ಹೊಂದಿದೆ. ಈ ಮೂಲಕ ವಿತ್ತೀಯ ಕೊರತೆ ಮತ್ತಷ್ಟು ತಗ್ಗಿಸುವ ಚಿಂತನೆ ನಡೆಸಿದೆ ಎಂದು ಮೂಲಗಳು ತಿಳಿಸಿವೆ. ಇದೀಗ ಜಾಹೀರಾತು. ನೇರವಾದ ವ್ಯಾಪಾರ, ನೇರ ದಾರಿಯೊಂದಿಗೆ ಟಾಪ್ಕೋ ಜ್ಯುವೆಲ್ಲರಿ, ಎಂಪೈರ್ ಮಾಲ್, ವಿಟ್ಲ. ಕೋಮು ಗಲಭೆಗೆ ಕುಖ್ಯಾತಿ ಪಡೆದಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಮತ್ತೊಂದು ಬುರ್ಕಾ ವಿವಾದ ಆರಂಭಗೊಂಡಿದೆ. ಈ ಬಾರಿ ಮಾತ್ರ ಪವಿತ್ರ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿಯಿಂದಲೇ ಈ ಬುರ್ಕಾ ವಿವಾದವಾಗಿದೆ. ಕ್ಷೇತ್ರದ ಆಡಳಿತದಲ್ಲಿರುವ ಕೆಎಸ್ಎಸ್ ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಆವರಣ ಪ್ರವೇಶಿಸುವ ಮೊದಲೇ ಬುರ್ಖಾವನ್ನ ತೆಗೆಯಬೇಕು ಅಂತ ಆದೇಶಿಸಲಾಗಿದೆ. ಹೀಗಾಗಿ ವಿದ್ಯಾರ್ಥಿನಿಯರು ರಸ್ತೆ ಬದಿಯಲ್ಲೇ ಸಾರ್ವಜನಿಕವಾಗಿ ಬುರ್ಖಾ ಕಳಚಬೇಕಾದ ದಯನೀಯ ಪರಿಸ್ಥಿತಿ ಉಂಟಾಗಿದೆ. ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ನಾಗಾರಾಧನೆಯಿಂದ ಹೆಸರುವಾಸಿಯಾಗಿದೆ. ಮುಜರಾಯಿ ಇಲಾಖೆಗೆ ಒಳಪಟ್ಟ ಈ ದೇವಸ್ಥಾನ ರಾಜ್ಯದಲ್ಲಿ ಅತಿ ಹೆಚ್ಚು ಗಳಿಕೆ ಇರುವ ಕ್ಷೇತ್ರವಾಗಿದೆ. ದೇಶ ವಿದೇಶದಿಂದ ಲಕ್ಷಾಂತರ ಮಂದಿ ಈ ಕ್ಷೇತ್ರಕ್ಕೆ ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಭೇಟಿ ನೀಡುತ್ತಾರೆ. ಅದರಲ್ಲೂ ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ಸರ್ಪ ಸಂಸ್ಕಾರ, ಆಶ್ಲೇಷ ಪೂಜೆ ಸೇರಿದಂತೆ ವರ್ಷಕ್ಕೆ ಸಾವಿರಾರು ವಿಶೇಷ ಪೂಜೆಗಳನ್ನು ಮುಸ್ಲಿಮರು ಮಾಡಿಸುತ್ತಾರೆ. ಆದರೆ ಇದೇ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತದಲ್ಲಿರುವ ಕಾಲೇಜಿನಲ್ಲಿ ಇದೀಗ ಮುಸ್ಲಿಂ ವಿರೋಧಿ ಚಟುವಟಿಕೆಗಳು ಆರಂಭಗೊಂಡಿದೆ. ದೇವಸ್ಥಾನದಿಂದ ಕೆಲವೇ ಅಂತರದ ದೂರದಲ್ಲಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಾಲೇಜಿನಲ್ಲಿ ಬುರ್ಕಾ ನಿಷೇಧ ಹೇರಲಾಗಿದ್ದು ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಾಲೇಜಿನ ಆಡಳಿತ ಮಂಡಳಿ ಕಳೆದ ಆಗಸ್ಟ್ 31ರಂದು ಸಭೆ ಸೇರಿ ಮುಸ್ಲಿಂ ವಿದ್ಯಾರ್ಥಿನಿಯರು ಬುರ್ಕಾ ಧರಿಸಿ ಕಾಲೇಜಿನ ಆವರಣವನ್ನು ಪ್ರವೇಶಿಸಬಾರದೆಂದು ನಿರ್ಣಯವನ್ನು ಕೈಗೊಂಡಿತ್ತು. ಇದರಂತೆ ಕಾಲೇಜಿನ ಪ್ರಾಂಶುಪಾಲರಿಗೆ